ಹಾಯ್, ನಮಸ್ತೆ. ನಾನು ಪ್ರಸಾದ್. ಇವತ್ತೇನೋ ಒಂದು ವಿಷಯ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೆ. ಮೊನ್ನೆ ಕಾನ್ಫಿಡೆಂಟ್ ಗ್ರೂಪಿನ ಆ್ಯಕ್ಚುಲಿ CJ ರಾಯ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅವರು ಈಸ್ ಒನ್ ಆಫ್ ದ ಓನರ್ ಇರತ್ತಂತ CJ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು. ಏನಕ್ಕೆ ಅಂತಂದರೆ ನೋಡಿ, CJ ರಾಯ್ ಅಷ್ಟೆಲ್ಲ ಇತ್ತು, ಅಂದರೆ ಆಸ್ತಿ ಹಣ ಅಂತ ಎಲ್ಲ ಇತ್ತು, ಪಾಪ ಯಾರನ್ನೂ ಬಿಡಲ್ಲ ಅನ್ನೋ ಒಂದು ಜಸ್ಟ್ ಒಂದು ಇದು ಇದೆ ಹೇಳೋಕ್ಕೋಸ್ಕರ ನಾನು ಕಾಲ್ ಮಾಡಿ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. 2008-09 ಬಂದ್ಬಿಟ್ಟು ಆ್ಯಕ್ಚುಲಿ CJ ರಾಯ್ ಅವರು KGF ಹತ್ರ ಬಂದ್ಬಿಟ್ಟು ಆ್ಯಕ್ಚುಲಿ ಗಾಲ್ಫ್ ವಿತ್ ವಿಲ್ಲಾಸ್ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಲಾಂಚ್ ಮಾಡ್ತಾರೆ. 150 ಎಕರೆ ಜಾಗ, 150 ಎಕರೆ ಜಾಗದಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಆ್ಯಕ್ಚುಲಿ 38 ಎಕರೆ ಪ್ಲಸ್ 17 ಎಕರೆನ ಬಂದ್ಬಿಟ್ಟು ಆ್ಯಕ್ಚುಲಿ ಅದನ್ನು ಅತಿಕ್ರಮಣ ಮಾಡಿ ಕೆರೆನೋ ಮತ್ತೊಂದು ಮಗದೊಂದು ಗೋಮಾಳನೋ ಮಾಡಿ ಅದನ್ನು ತಿದ್ದುಪಡಿ ಮಾಡಿ ಏನು ಮಾಡ್ತಾರಪ್ಪ ಅಂತಂದರೆ 150-170 ಎಕರೆ ಜಾಗನ ಅದನ್ನು ಅಲ್ಲಿ ಲೋಕಲ್ ಇರ್ತಕ್ಕಂಥ ರಾಜಕಾರಣನೂ ಇನ್ವಾಲ್ವ್ ಇರ್ತಾರೆ ಅವಾಗ. ಓಕೆ, ಇದು ಇದ್ದಾಗ ಅದನ್ನು ಮಾಡಿ ಕೋರ್ಟ್ನು ಆದೇಶ ಮಾಡುತ್ತೆ. ಕೋರ್ಟು ಏನಂತ ಆದೇಶ ಮಾಡುತ್ತೆ, ಅವರು ಜಾಗ ಒತ್ತುವರಿ ಮಾಡಿಲ್ಲ, ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಆದೇಶ ಮಾಡುತ್ತೆ. ಆವಾಗ DK ರವಿ ಅವರು ಬರ್ತಾರೆ ಅಲ್ಲಿ, ಆ್ಯಕ್ಚುಲಿ ಡಿ ಸಿ ಆಗಿ DK ರವಿ ಅವರು ಬಂದಾಗ ಆ್ಯಕ್ಚುಲಿ ಅವ್ರು ಅತಿಕ್ರಮಣ ಮಾಡಿರೋದನ್ನು ಪ್ರೂವ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಸಮೇತವಾಗಿ ಆ್ಯಕ್ಚುಲಿ ಬಂದುಬಿಟ್ಟು ಕೋರ್ಟ್ಗೆ ಮತ್ತೆ ಹೋಗಿ ಕೋರ್ಟಲ್ಲಿ ಬಂದುಬಿಟ್ಟು ಅದನ್ನು ಹೇಳ್ತಾರೆ. ಇವ್ರ ಎಲ್ಲ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅದನ್ನು 48 ಎಕರೆ ಜಾಗನೋ 40 ಎಕರೆ ಜಾಗನೋ ಆ್ಯಕ್ಚುಲಿ ಅದನ್ನು ಕೋರ್ಟ್ ಅವಾಗ ಹೇಳುತ್ತೆ, ಹೌದು ಇದು ಬಂದು ಈ ಥರ ಆಗಿದೆ, ಇದನ್ನು ಹಿಂಪಡೀರಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡುತ್ತೆ. ಕೋರ್ಟ್ ಆದೇಶ ಮಾಡಿದ್ಮೇಲೆ DK ರವಿ ಅವರು ಹೇಳ್ತಾರೆ, ಇದರಲ್ಲಿ ಎಲ್ಲ ರಾಜಕಾರಣನೂ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು DK ರವರು ಎಲ್ಲ ಹೇಳಿ ಅವ್ರನ್ನ ಯಾರನ್ನೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾರೆ. ಆ ಎಚ್ಚರಿಕೆ ಕೊಟ್ಟ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಕೋರ್ಟ್ಗೆ 2011-13 ಬಂದುಬಿಟ್ಟು ಗೌರ್ಮೆಂಟ್ಗೆ ಹೇಳ್ತಾರೆ ಏನಂತ, ಈ ಆಸ್ತಿನ ದಯವಿಟ್ಟು ನೀವು ಹಿಂಪಡಿಬೇಕು ಕಾನೂನು ಕ್ರಮವಾಗಿ ಅಂತ ಹೇಳ್ಬಿಟ್ಟು DK ರವಿ ಹೇಳ್ತಾರೆ. ಅದು ಕೋರ್ಟ್ ಆದೇಶ ಮಾಡಿದ ಮೇಲೆ ಆಯಿತು ಅಂತ ಹೇಳಿಬಿಟ್ಟು ಅದು ಆಗಿ ಒಂದು 15 ಡೇಸ್ಗೆ DK ರವಿಯವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಎಲ್ಲಿಂದ ಕೋಲಾರದಿಂದ. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. 2008-09 ಯಾರು ಏನು ಮಾಡಿದ್ರೋ ಗೊತ್ತಿಲ್ಲ, ಇವತ್ತು ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ರ. ಆತ್ಮಹತ್ಯೆ ಮಹಾಪಾಪ ಅಂತಂದರೆ ಅಂದರೆ ಅವ್ನಿಗೆಲ್ಲ ಜೀವನದಲ್ಲಿ ಎಲ್ಲ ಸಿಗುತ್ತೆ, ಬಟ್ ತಾನು ಮಾಡಿರೋ ಪಾಪಗಳು ಒಂದೊಂದು ಸಾರಿ ಅವನ್ನ ಕಾಡುತ್ತೆ. ಆ ಕಾಡ್ತಾ ಇದ್ದಿದ್ದು ಎಷ್ಟು ಇದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ 2009 DK ರವಿ ಅವತ್ತು ಏನು ಮಾಡಿದ್ರು ಕಾನ್ಫಿಡೆಂಟ್ ಗ್ರೂಪ್ಗೆ, ಅದೆಲ್ಲ ಏನು ಕ್ರಮ ತೊಗೊಂಡಿದ್ರು, ಅಲ್ಲಿಂದ ಅವ್ನು ಟ್ರಾನ್ಸ್ಫರ್ ಮಾಡಿ ಅದು ಏನೇನಾಯಿತು ಅಲ್ಲ ನಿಮಗೆ ಸ್ಟೋರಿ ಗೊತ್ತಿರೋ ವಿಚಾರ. ಇದೆಲ್ಲದು ಬಂದುಬಿಟ್ಟು ಯಾರನ್ನೂ ಅಂದರೆ ಯಾರನ್ನೂ ಬಿಡಲ್ಲ, ಪಾಪ ಕರ್ಮ ತುಂಬಿ ತುಳುಕ್ತಾ ಇರಬೇಕು, ಅಲ್ಲಿವರೆಗೂ ವೇಟ್ ಮಾಡಬೇಕು, ನಾವು ಕಾಯಬೇಕು. ಕಾದಾಗ ಎಲ್ಲದಕ್ಕೂ ಒಂದು ಉತ್ತರ ಅಂತ ಸಿಗುತ್ತೆ. ಇದು ಅರ್ಥ ಆಗುತ್ತೆ ಅನ್ಕೊಂತೀನಿ ಎಲ್ರಿಗೂ. ಯಾವ್ಯಾವ ರೀತಿ ಅರ್ಥ